ಮಕ್ಕಳಿಂದ ಓಲ್ಡ್ ಜನರೇಷನ್ ವರ್ಸಸ್ ನ್ಯೂ ಜನರೇಷನ್ ಡ್ಯಾನ್ಸ್. ಒಂದು ನೃತ್ಯದಲ್ಲಿ ಎರಡು ವಿಭಿನ್ನ ಸಂಸ್ಕೃತಿಗಳ ಬದುಕಿನ ಚಿತ್ರಣವಾಗಿದೆ. ಮೊದಲನೆಯದು ಅಂಬೆ ಮೊದಲನೇದಾಗಿ ಅಂಬೆಗಾಲು ವರ್ಸಸ್ ವಾಕ್. ಅಂಬೆಗಾಲು ವರ್ಸಸ್ ವಾಕ್. ನೆಲಮೂಲ ಸಂಸ್ಕೃತಿಯ ಮಗು ಒಂದು ಕಡೆ, ಆಧುನಿಕ ಆಡಂಬರದ ಪಾಶ್ಚಾತ್ಯ ಸಂಸ್ಕೃತಿಗೆ ಬದುಕು ಇನ್ನೊಂದು ಕಡೆ. ನೋಡಿ, ಓಲ್ಡ್ ಜನರೇಷನ್ ಒಳಗ ಮಗು ತಂದೆಯ ಆಸರೆಯೊಂದಿಗೆ ನಡೆಯುತ್ತಿದೆ, ಆದರೆ ನ್ಯೂ ಜನರೇಷನ್ ಅಲ್ಲಿ ಮಗು ವಾಕರ್ ಸಹಾಯದಿಂದ ನಡೆಯುತ್ತಿದೆ. ನೆಕ್ಸ್ಟ್ ಆಟಗಳು ವರ್ಸಸ್ ವಿಡಿಯೋ ಗೇಮ್ಸ್. ಆಟಗಳು ವರ್ಸಸ್ ವಿಡಿಯೋ ಗೇಮ್ಸ್. ಇನ್ ಓಲ್ಡ್ ಜನರೇಷನ್ ಕುಂಟಾಬಿಲ್ಲೆ, ಕಣ್ಣಾಮುಚ್ಚಾಲೆ, ಲಗೋರಿ, ಚಿನ್ನಿದಾಂಡು ಆಟ ಆಡುತ್ತಿದ್ದಾರೆ. ಅದಕ್ಕೆ ಆಗಿನ ಜನ ದಷ್ಟಪುಷ್ಟವಾಗಿದ್ದರು. ಇನ್ನು ನ್ಯೂ ಜನರೇಷನ್ ಈಗಿನ ಕಾಲದ ಮಕ್ಕಳು ವಿಡಿಯೋ ಗೇಮ್ಸ್, ರೀಲ್ಸ್ ನೋಡುತ್ತಾ ಸಮಯವನ್ನು ವ್ಯರ್ಥ ಮಾಡುತ್ತಾರೆ. ಮಕ್ಕಳಲ್ಲಿ ಸದೃಢತೆ ಇರುವುದಿಲ್ಲ. ಒಂದ್ ಸಾಂಗ್ ಕೇಳಿರಿ, ಎಷ್ಟು ಚಂದಿತ್ತವಾಗ ನಾವು ಸಣ್ಣವರಿದ್ದಾಗ, ಎಷ್ಟು ಚಂದಿತ್ತವಾಗ ನಾವು ಸಣ್ಣವರಿದ್ದಾಗ. ನೆಕ್ಸ್ಟ್ ತುಳಸಿ ಗಿಡ ಪೂಜೆ ವರ್ಸಸ್ ಪಾರ್ಟಿ ಮೋಡ್. ಇನ್ ಓಲ್ಡ್ ಜನರೇಷನ್ ಗ್ರಾಮೀಣ ಜನರು ಪೂಜೆ ಪುನಸ್ಕಾರ ಒಂದು ಕಡೆ ಆದರೆ ಆಡಂಬರದ ಜೀವನ ಇನ್ನೊಂದು ಕಡೆ. ಹೆಣ್ಣು ಮಕ್ಕಳು ಬೇಗ ಎದ್ದು ರಂಗೋಲಿ ಹಾಕಿ ತುಳಸಿ ಗಿಡ ಪೂಜೆ ಮಾಡುವುದು ಆಗಿನ ಕಾಲದ ಸಂಸ್ಕೃತಿ ಸಂಸ್ಕಾರ. ಇನ್ ನ್ಯೂ ಜನರೇಷನ್ ಈಗಿನ ಮಕ್ಕಳು ಲೇಟ್ ಆಗಿ ಎದ್ದು ಅರ್ಕ ಬರ್ಕ ಜೀನ್ಸ್ ಹಾಕೊಂಡು ಪಬ್ಬು ಆಟ ಆಡಿ ಪಾರ್ಟಿ ಮಾಡೋ ಕಾಲ. ಅದಕ್ಕೆ ಅಂತ ಒಂದು ಜನಪದ ಸಾಂಗ್ ಐತಿ, ಕೇಳಿರಿ. ತೋಳಿಲ್ಲ ಜಾಕೆಟ್ ಹಾಕೊಂಡು ಕಾಲೇಜ್ ಬರ್ತೀರಾ, ಓಯ್ ತೋಳಿಲ್ಲ ಜಾಕೆಟ್ ಹಾಕೊಂಡು ಕಾಲೇಜ್ ಬರ್ತೀರಾ. ನೆಕ್ಸ್ಟ್ ಕನ್ನಡ ಮೀಡಿಯಂ ವರ್ಸಸ್ ಇಂಗ್ಲಿಷ್ ಮೀಡಿಯಂ. ಜನರೇಷನ್ ಮಕ್ಕಳು ಶಾಲೆಗೆ ನಡೆದುಕೊಂಡು ಮಾತಾಡಿಕೊಂಡು ಕನ್ನಡ ಮೀಡಿಯಂ ಶಾಲೆಗೆ ಹೋಗ್ತಿದ್ದಾರೆ. ಕನ್ನಡ ಭಾಷೆಯಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಸಹ ಕನ್ನಡ ಶಾಲೆಗೆ ಹೋಗ್ತಾರೆ. ಆದ್ರೆ ಈಗಿನ ಕಾಲದಲ್ಲಿ ಮಕ್ಕಳು ಕರ್ಕೊಂಡು ಹೋಗಾಕಂತ ಬಸ್ ಬರ್ತೈತಿ, ಮಕ್ಕಳನ್ನ ಕರ್ಕೊಂಡು ಹೋಗ್ತೈತಿ. ಆದ್ರೆ ಈಗಿನ ಜನರು ಬಹಳ ಇಂಗ್ಲಿಷ್ ಮೀಡಿಯಂ ಶಾಲೆಗೆ ಮೊರೆ ಹೋಗ್ತಿದ್ದಾರೆ. ಅಲ್ಲಿ ಹೆಂಗಾಗೈತಂದ್ರ ಇತ್ತಾಗ ಕನ್ನಡನೂ ಬರಲ್ಲ, ಇತ್ತಾಗ ಇಂಗ್ಲಿಷು ಬರಂಗಿಲ್ಲ, ಇಂಗ್ಲಿಷ್ನಾಗ ಡಸ್ಸು ಬಸ್ಸು ಅಂತ ಮಾತಾಡ್ಕೋತ ಇದ್ದಾರೆ. ಓಲ್ಡ್ ಜನರೇಷನ್ಗೂ ನ್ಯೂ ಜನರೇಷನ್ಗೂ ಇರೋ ಡಿಫರೆನ್ಸ್ ಈಗ ನೋಡ್ರಿ. ಅವಾಗೆಲ್ಲ ಕನ್ನಡ ಶಾಲೆಗೆ ಹೋಗ್ತಿದ್ರು ಎಲ್ಲರೂ, ಕನ್ನಡ ಶಾಲೆ ಬಿಟ್ರೆ ಬೇರೆ ಶಾಲೆಗೆ ಹೋಗ್ತಿದ್ದಿಲ್ಲ. ಆದ್ರೆ ಈಗಿನ ಕಾಲದಲ್ಲಿ ಇಂಗ್ಲಿಷ್ ಮೀಡಿಯಂ ಶಾಲೆಗೆ ಜಾಸ್ತಿ ಜನ ಹೊಂಟಿದ್ದಾರೆ. ಸೊ ಹಂಗಾಗಿ ಆ ಎರಡು ದೃಶ್ಯಕ್ಕಿರೋ ಡಿಫರೆನ್ಸ್ ನಾವು ಇಲ್ಲಿ ತೋರಿಸ್ಲಿಕ್ಕೆ. ಇದ್ರ ಜೊತೆಗೆ ಒಂದು ಹಾಡು ನೆನಪಾಗ್ತದೆ. ಕನ್ನಡ ಶಾಲೆ ಅಂದ ತಕ್ಷಣ ಒಂದು ಹಾಡು ನೆನಪಾಗ್ತದೆ, ಕೇಳಿ. ಕಂಡ ದೇವಾಲಯ ಬೆನ್ನಟ್ಟಿ ಮುನ್ನಡೆಸೋ ವಿದ್ಯಾಲಯ, ನಾನಾಡೋ ಸಿರಲ್ಲಿ ಮುನ್ನಾಗ ನೆನಪೊಂದಿದೆ, ನನ್ನಲ್ಲೇ ಉಳಿದು ಹೋಗಿದೆ. ಕಾಲ ಕಳೆದು ನೆನಪು ನಮ್ಮಲ್ಲೇ ಉಳಿದೋಗಿದೆ, ನನ್ನ ಎಂದು ಮರೆಯಾಗದು.
ನೆಕ್ಸ್ಟ್ ಬಾಲ್ಯ ವಿವಾಹ ವರ್ಸಸ್ ಮಹಿಳೆಯರಿಗೆ ಶಿಕ್ಷಣ. ಆಗಿನ ಕಾಲದಲ್ಲಿ ಮಹಿಳೆಯರು ಮನೆಯ ನಾಲ್ಕು ಗೋಡೆಗೆ ಮೀಸಲು ಹೊರಗಡೆ ಹೋಗಬಾರದೆಂದು ಸಣ್ಣ ವಯಸ್ಸಿನಲ್ಲೇ ಮದುವೆಯನ್ನ ಮಾಡುತ್ತಿದ್ದರು. ಅವರ ಸ್ವಾತಂತ್ರ್ಯವನ್ನ ಕಿತ್ತುಕೊಳ್ಳುತ್ತಿದ್ದರು. ಆದರೆ ನ್ಯೂ ಜನರೇಷನ್ ಅಲ್ಲಿ ಮಹಿಳೆಯರಿಗೂ ಹಕ್ಕಿದೆ, ಎಲ್ಲ ಕ್ಷೇತ್ರಗಳಲ್ಲೂ ಮಹಿಳೆಯರಿಗೆ ಮೀಸಲಾತಿ ಇದೆ, ಹೆಣ್ಣು ಸಾಧಿಸಬಲ್ಲಳು ಎಂದು ಹೇಳುತ್ತೇವೆ. ಹೆಣ್ಣು ಮಗುವಿಗೆ 21 ವರ್ಷ ವಯಸ್ಸಾಗುವವರೆಗೂ ಮದುವೆ ಮಾಡುವಂತಿಲ್ಲ, ಮಾಡಿದರೆ ಕಾನೂನು ಅಪರಾಧ. ನೆಕ್ಸ್ಟ್ ಮುಲ್ಕಿ ಪರೀಕ್ಷೆ ವರ್ಸಸ್ PhD. ಆಗಿನ ಕಾಲದಾಗ 7ನೇ ತರಗತಿ ಪಾಸ್ ಆದ್ರೆ ಸಾಕು, ಮುಲ್ಕಿ ಪರೀಕ್ಷೆ ಪಾಸ್ ಆದ ಹಾಗೆ 7ನೇ ತರಗತಿ ಪಾಸ್ ಆದ್ರೆ ಅವರಿಗೆ ಗೌರ್ಮೆಂಟ್ ಕೆಲಸ ಸಿಕ್ತಿತ್ತು. ಆದ್ರೆ ಈಗಿನ ಕಾಲದಾಗ ಹಂಗಿಲ್ರಿ, ಡಿಗ್ರಿ, ಡಬಲ್ ಡಿಗ್ರಿ, PhD ಎಷ್ಟರ ಕಲೀರಿ ನೀವು, ಗೌರ್ಮೆಂಟ್ ಜಾಬ್ ಮಾತ್ರ ಲೇಟ್ ಆಗಿ ಸಿಗ್ತದೆ, ಜಲ್ದಿ ಅಂತೂ ಸಿಗಂಗಿಲ್ಲ. ಅದ ಆಗಿನ ಕಾಲಕ್ಕ ಈಗಿನ ಕಾಲಕ್ಕ ಇರೋ ಡಿಫರೆನ್ಸ್ ಏನಿಲ್ಲ. ನಂದು ಮುಂದಿನ ವಿಷಯಕ್ಕೆ ಬರೆದು ಕ್ಲಿಯರ್ ಮಾಡ್ಕೊಂತೀನಿ, ಅವ ಸಿಗ್ಬೋದು. ಎಲ್ಲದರ ಕೆಲಸ ಸಿಗ್ತಲ್ಲ. ಅದು ನನ್ನ ಡಿಗ್ರಿ ಕಂಪ್ಲೀಟ್ ಆಯ್ತು. ಹೌದಾ, ನಂದು PhD ಮುಗಿತ. ಏನ್ ಮಾಡಕ್ ನಮ್ಮಿಬ್ಬರಿಗೂ ಜಾಬ ಇಲ್ಲ. ನೆಕ್ಸ್ಟ್ ಸಮಥಿಂಗ್ ವರ್ಸಸ್ ಪಿಜ್ಜಾ ಬರ್ಗರ್. ಆಗಿನ ಕಾಲದಾಗ ಕುಟ್ಟೋದು, ಬೇಯಿಸೋದು ಮಾಡ್ತಿದ್ರು. ಹೌದ್ರಿ, ಕಲ್ಲಂಗಡಿ ಚಟ್ನಿ ತಿಂತಿದ್ರು, ಎಷ್ಟು ಟೇಸ್ಟ್ ಇರುತ್ತೆ ನೋಡ್ರಿ. ಆದ್ರೆ ಈಗ ಮಿಕ್ಸರ್ ಹಾಕಿದ ಚಟ್ನಿ ಟೇಸ್ಟ್ ಬರಂಗಿಲ್ಲ, ಹೌದಾ? ಅವಾಗ ಒಂದು ವಾಡಿಕೆ ಇತ್ತು, ಸಂತಿ ಊಟ ಮಾಡ್ರಿ, ಸಂತ ಕಳ್ಕೋರಿ ಅಂತ ಹೇಳ್ತಿದ್ರು. ಆದ್ರ ಈಗಿನ ಕಾಲದ ಮಕ್ಕಳು ಏನ್ ಮಾಡ್ತಾರಂದ್ರ ಸಂತಿ ಉಂಡು ಸಂತ ಕಳ್ಕೋರು ಅಂದ್ರ ಪಿಜ್ಜಾ ಬರ್ಗರ್ ತಿಂದು ಸಂತ ಪಡ್ತಾವ, ಹೊಟ್ಟೆ ನೋವು ಬರೆಸ್ಕೊಳ್ಳೋ ಹಂಗ ಮಾಡ್ತಾವ. ಇದೇನ್ರಿ ಆಗಿನ ಕಾಲಕ್ಕ ಈಗಿನ ಕಾಲಕ್ಕ ಇರೋ ಡಿಫರೆನ್ಸ್. ನೆಕ್ಸ್ಟ್ ಶ್ರಮಿಕರ ಬದುಕು ವರ್ಸಸ್ ಯಾಂತ್ರಿಕ ಬದುಕು. ಸಾರಿ, ನೆಕ್ಸ್ಟ್ ಪೋಸ್ಟ್ಮ್ಯಾನ್ ವರ್ಸಸ್ ಮೊಬೈಲ್. ನೋಡಿ, ಆಗಿನ ಕಾಲದಾಗ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕ ಅಂಚೆ ಮೂಲಕ ಸುದ್ದಿ ಮುಟ್ತಿತ್ರಿ. ಯಾರಾದ್ರೂ ಬೇರೆ ಸುದ್ದಿ ಕಳಿಸ್ಬೇಕಂದ್ರ ಅಂಚೆ ಮೂಲಕ ತಲುಪಿಸ್ತಿದ್ರು. ಆದ್ರ ಈಗಿನ ಕಾಲದಾಗ ಹೆಂಗೈತಂದ್ರ ಒಂದು ಫೋನ್ ಕಾಲ್ ಮಾಡಿದ್ರೆ ಸಾಕು ಸುದ್ದಿ ಮುಟ್ತೈತಿ. ಹಂಗಾಗಿ ಪತ್ರ ಬರೆಯೋ ರೂಢಿನೂ ತಪ್ಪೈತಿ, ಪೋಸ್ಟ್ ಆಫೀಸ್ ಹೋಗೋ ರೂಢಿನೂ ತಪ್ಪೈತಿ. ನೋಡಿ, ಪೋಸ್ಟ್ ಮ್ಯಾನ್ ಇದಾರೆ. ಆಗಿನ ಕಾಲದಾಗೆಲ್ಲ ಪತ್ರ ಬರೀತಿದ್ವಿ, ಈಗ ಬರೀ ಅಂದ್ರೆ ಯಾರು ಬರೆಯಕ್ ಬರಂಗಿಲ್ಲ ನೀಟಾಗ. ಯಾಕೆಂದ್ರೆ ಎಲ್ಲ ಅಪ್ಡೇಟ್ ವರ್ಷನ್ ಐತಿ ಇವಾಗ. ನೆಕ್ಸ್ಟ್ ಶ್ರಮಿಕರ ಬದುಕು ವರ್ಸಸ್ ಯಾಂತ್ರಿಕ ಬದುಕು. ಶ್ರಮಿಕರ ಬದುಕು ವರ್ಸಸ್ ಯಾಂತ್ರಿಕ ಬದುಕು. ಆಗಿನ ಕಾಲದಾಗ ಪ್ರಾಣಿಗಳ ಆಸರೆ ಸಹಾಯದೊಂದಿಗೆ ರೈತಾಪಿ ಮಾಡ್ತಿದ್ರು. ಪ್ರಾಣಿಗಳು ಮತ್ತು ಮಾನವರ ನಡುವೆ ಒಡನಾಟ ಹೆಚ್ಚಾಗಿತ್ತು. ಮಾನವ ಮತ್ತು ಪ್ರಾಣಿಗಳ ಶ್ರಮ ಹೆಚ್ಚಿತ್ತು. ಆದ್ರೆ ಈಗಿನ ಕಾಲದಾಗ ಹಂಗಿಲ್ಲ, ಪ್ರಾಣಿಗಳ ಮತ್ತು ಮಾನವರ ಬದಲಾಗಿ ಮಷಿನ್ಗಳ ಕೆಲಸ ಮಾಡ್ತಿದ್ದಾವೆ, ಯಂತ್ರಗಳ ಶ್ರಮ ಹೆಚ್ಚಾಗಿದೆ. ನೆಕ್ಸ್ಟ್ ರೈತಾಪಿ ವರ್ಸಸ್ IT ಸೆಕ್ಟರ್. ರೈತಾಪಿ ವರ್ಸಸ್ IT ಸೆಕ್ಟರ್. ಮನೆಯವರೆಲ್ಲ
ಕಷ್ಟಗಳನ್ನವ ತುಡಿಮೆಲೆಟಾಗಿ ಸೃಷ್ಟಿಯ ದಿನಗಳಲ್ಲಿ ಹೋಗಿ ಧನ್ಯವಾದಗಳು. ಓಲ್ಡ್ ಜನರೇಷನ್ ವರ್ಸಸ್ ನ್ಯೂ ಜನರೇಷನ್ ನೃತ್ಯವನ್ನು ಮಾಡಿದ